ಏನು ಕರ್ಕೊಂತಿಲ್ಲ ಅಂತಾನೂ ಹೇಳ್ತಿಲ್ಲ ಸರ್ ಅವರು. ಒಟ್ಟೆ ಬಂದು ನಮ್ಮ ಜೊತೆ ಮಾತಾಡ್ತಿಲ್ಲ ಸರ್. ಬೇರೆ ಮದುವೆ ಮಾಡ್ಕೊಳ್ಳೋ ಸಲ ನಾನು ಬಿಟ್ಬಿಡ್ತಾರೆ ಸರ್. ಬೇರೆ ಮದುವೆ ಆಗೋ ಸಲ ಬಿಟ್ಬಿಡ್ತಾರೆ ಸರ್. ದರ್ಶನ್ ಮೆಹ್ತಾ ಮನೆ ಕರ್ಕೋರಿ, ಮಕ್ಳು ದೊಡ್ಡವಾಗ ಬಂದವ, ಎಜುಕೇಶನ್ ನೋಡ್ಕೋಬೇಕು, ಆಗಲ್ಲ ನನ್ನಿಂದ ಕರ್ಕೋರಿ ಅಂತ ಹೇಳಕ್ ಕುಂತ್ರೆ ಬಂದು ಒಬ್ರು ಏನು ಮಾತಾಡ್ತಿಲ್ಲ ಸರ್. ಕರ್ಕೊಂತೀನಿ ಅಂತಾನು ಹೇಳ್ತಿಲ್ಲ ಸರ್, ಕರ್ಕೊಳ್ಳಲ್ಲ ಅಂತಾನು ಹೇಳ್ತಿಲ್ಲ ಸರ್. ಒಟ್ಟ ಬಂದ್ ಕೇಸ್ ಮಾತಾಡೋಣ ಹೊರಟ್ರು ಸರ್ ಯಾರೋ ಅವರು. ಸರ್ ನಾನು ನಮ್ಮ ಮಮ್ಮಿದವ್ರು ಸರ್, ಇವೆಲ್ಲ ನಮ್ಮ ತಾಯಿದವ್ರು ಸರ್. ಕರ್ಕೊಳ್ಳಿ ಅಂತ ಕುಂತಿರೋ ಸರ್ ನಾವು. ಸರ್ ಸಡನ್ಲಿ ಬಡನ ಬಂದ್ರು ಸರ್. ಬಂದ್ ಕೇಸ್ ಸೆಟ್ರೇಳಿ ಯಾರು ಇವರೆಲ್ಲ ಬಂದಿರೋದು, ಇಲ್ಲಿ ಯಾರು ಕುಂದ್ರಕ್ ಅಧಿಕಾರ ಐತಿ ನಿನ್ಗೆ ಯಾರು ಕೂಡ ಅಂತ ಹೇಳ್ಯಾರ, ಹೋಗಿ ನಿನ್ ಮನೆ ನಿನ್ ಕೂಡ ಅಂತ ಹೇಳ್ಕೇಸ್ ಬಂದ್ ಕಟ್ಟಿಗೆ ತಗೊಂಡ್ ಬಾರ್ಸಕ್ ಬಂದಿದ್ರು ಸರ್ ಅವರು. ಸರ್ ಅದೇ ಗಲಾಟೆ ಏನಿಲ್ಲ ಸರ್. ನಮ್ಮ ಮನೆ ಕರ್ಕೊಡ್ರಿ ಅಂತ ಬಂದ್ ಕುಂದ್ರ ಸಲಗೆ ತಾವೇ ಗಲಾಟೆ ಮಾಡ್ಕೊಂತಾರ ಸರ್. ಅವ್ರು ಒಬ್ರು ಬಂದು ಮನೆಯವ್ರು ಮಾತಾಡ್ತಿರ್ ಸರ್. ಹೊರಗಡೆ ಇದ್ದವ್ರು ಬಂದ್ ಕೇಸಿ ಧಮಕಿ ಹಾಕೋದು, ನಿಂಗೆ ಹಂಗ್ ಮಾಡ್ತೀನಿ, ನಿಂಗೇನ್ ಕೂಡಕ್ ಅಧಿಕಾರ ಇಲ್ಲ, ನೀನ್ ಇಲ್ಲೇ ಬಂದ್ ಕುಂತಿದ್ಯಾ ಅಂತ ಕೇಸ್ ಭಯಕ್ ಬರ್ತಾರೆ ಸರ್ ಎಲ್ಲರೂ. ಸರ್ ಸರ್ ಇಂಟರ್ವ್ಯೂ ಮ್ಯಾರೇಜ್ ಸರ್. ರೀಸನ್ ಅದೇ ಬೇರೆ ಕ್ಯಾಸ್ಟ್ ಮದುವೆ ಮಾಡ್ಕೊಂಡೆ, ಈಗ ಬೇರೆ ನಮ್ಮ ಜಾತಿಗೆ ಮಾಡ್ಕೊಂತೀನಿ ಅಂತಂತ ಹೇಳಕ್ ಕುಂತಾರೆ ಸರ್. ಎಷ್ಟು ವರ್ಷ ಆಯ್ತು? 5 ವರ್ಷ ಆಗಿದೆ ಸರ್ ಮದುವೆ. ಮುಂಚೆ ಕೊಟ್ಟಿದ್ದೆ ಸರ್, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದೆ ಸರ್, ಕೋರ್ಟಿಗೆ ಹಾಕಿದ್ದೆ, ಯಾವುದು ಎಲ್ಲಿ ನ್ಯಾಯನೇ ಸಿಕ್ಕಿಲ್ಲ ಸರ್. ಅದಕ್ಕೆ ಲಾಸ್ಟಿಗೆ ನನ್ನ ಗಂಡನೇ ಬೇಕಂತ ಗಂಡನ ಮನೆಗೆ ಬಂದು ಕುಂತೀನಿ ಸರ್. ಒಟ್ಟಾಗಿ ಬಂದು ಕರ್ಕೊಂತಿಲ್ಲ ಸರ್. ಅವಾಗ ಒಂದು ಕೇಸ್ ತಗೊಳಕ 3 ತಿಂಗಳ ಓಡಿಸಿದ್ರು ಸರ್ ಕೋರ್ಟ್ ಸ್ಟೇಷನ್. ಇವಾಗ ಇಲ್ಲಿ ಬಂದು ಕುಂತಿದ್ದಕ್ಕೆ ನಾನು ತಗೊಂತೀನಿ, ನೀ ತಗೊಂತೀನಿ, ಬಾ ಕಂಪ್ಲೇಂಟ್ ಕೊಡು ಅಂತೆಲ್ಲ ಬಿಟ್ಬಿಟ್ಟಾರೆ ಸರ್. ಅದೇ ಕಂಪ್ಲೇಂಟ್ 3 ತಿಂಗಳು ಅವಾಗ 1.5 ವರ್ಷದಿಂದ 3 ತಿಂಗಳು ಅಡ್ಡಾಡಿನಿ ಸರ್. ಒಂದು ಕಂಪ್ಲೇಂಟ್ ತೊಗೊಂಡಿಲ್ಲ ಸರ್ ಅವರು. ಲಾಸ್ಟ್ ಬಿಟ್ಟು ಬೇಸರ್ಲಿಂದ ಮಾಡ್ಯಾರ ಸರ್. ಅವಾಗ ಒಂದು ಮಗು ಇತ್ತು ಸರ್, ಆಲ್ರೆಡಿ ಪ್ರೆಗ್ನೆಂಟ್ ಇದ್ಮೇಲೆ 3 ತಿಂಗಳು ಬಂದು ಕುಂತೀನಿ ಸರ್ ಕೇಸ್ ಕೊಡೋಕೆ, ಒಂದು ಮಗುನ ಕರ್ಕೊಂಡು ಸರ್. ಅವಾಗ ಕೊಡಿಲ್ಲ, ಈಗ ಬಂದು ಇಲ್ಲಿ ಕುಂತಿದ್ದಕ್ಕೆ ಅವ್ರಿಗೆ ತ್ರಾಸಾಗಿ ಬರೀ ಈ ಕೇಸ್ ಕೊಡು ಇಲ್ಲ ನಮ್ಮ ಮೇಲೆ ಉಲ್ಟ ಧಮಕಿ ಹಾಕಕ್ಕೆ ಕುಂತಾರೆ ಸರ್. ನಿಮ್ಮ ಮೇಲೆ ಕೇಸ್ ಹಾಕ್ತೀನಿ ನಾನು ಅಂತಂದು ಕೇಸ್ ಸರ್. ಪೊಲೀಸರು ಬಂದು ನಿನ್ನ ಮೇಲೆ ಕೇಸ್ ಆಗುತ್ತೆ ನೋಡಮ್ಮ, ನಮಗೆ ಗೊತ್ತಿಲ್ಲ ಅಂತ ಹೇಳಿ ಹೋಗ್ತಾರೆ ಸರ್. ಸರ್ ನಮ್ಮ ಗಂಡನ ಮನೆಗೆ ಹೋಗ್ಬೇಕು ಸರ್. ನಮ್ಮ ಗಂಡನ ಬಂದು ಮನೆಗೆ ಕರ್ಕೊಂಡು ಹೋಗ್ಬೇಕು ಸರ್ ಅಷ್ಟೇ. ನಮ್ಮ ಅತ್ತಿ ನಮ್ಮ ಮಾವ ನನ್ನ ಗಂಡನ ಜೊತೆ ಇರ್ಬೇಕು ಸರ್ ಅಷ್ಟೇ. ನಾನು ಮತ್ತೇನು ಕೇಳಿಲ್ಲ ಸರ್. ಅವ್ರು ಬಿಟ್ಟು ಎಲ್ಲರೂ ಬಂದು ಮಾತಾಡೋಕಂತಾರೆ ಹೊರತು ನಮ್ಮ ಅತ್ತಿ ನಮ್ಮ ಮಾವ ನನ್ನ ಗಂಡ ಮನೆಯವ್ರು ಯಾರು ಬಂದು ಮಾತಾಡ್ಸೋಳ್ರಿ ಸರ್. ನಮ್ಗೆ ಯಾರು ಮಾತಾಡ್ತಾರೆ? ಅದೇ ಹೊರಗಿನವ್ರು ಸರ್. ಯಾರ್ಯಾರೋ ಬರ್ತಾರೆ ಸರ್, ಹೊಡಿತೀನಿ, ಹಂಗ್ ಮಾಡ್ತೀನಿ, ನಿಂಗೆ ಕೇಸ್ ಹಾಕ್ತೀರಿ, ಹಿಂಗ್ ಮಾಡ್ತೀನಿ, ಹಿಂಗೆ ಯಾರು ಕೂಡ ಅಧಿಕಾರ ಐತಿ ನಿಮ್ಗೆ ಇಲ್ಲ ಅಂತ ಹೇಳ್ತಾರೆ ಸರ್. ಬಂದ್ ಕೇಸಿ ನಾನು ಅಲ್ಲಿ ಬಗೆಹರಿಸ್ತೀನಿ, ನಾನು ಇಲ್ಲಿ ಬಗೆಹರಿಸ್ತೀನಿ ಅಂತ ಕರೀತಾರೆ ಸರ್. ಸರ್ ಇಬ್ಬರಿದ್ದಾರೆ ಸರ್ ಗಂಡು ಮಕ್ಕಳು. ಎಷ್ಟು ವರ್ಷ ಆಯ್ತು? ಒಬ್ಬ 4 ವರ್ಷ ಇದ್ದಾನೆ ಸರ್, ಇನ್ನೊಬ್ದು 2.5 ವರ್ಷದಾಗಿದೆ ಸರ್. 5 ವರ್ಷ ಆಯ್ತು ಸರ್ ಮಕ್ಕಳು. ಎಲ್ಲಿದ್ರಿ ಇಷ್ಟು ದಿವಸ? ಅಷ್ಟೇ ನಿಮ್ಮ ಗಂಡ ನಿಮ್ಮ ಜೊತೆಗೆ ಇದ್ರಾ? ಇಲ್ಲ ಸರ್, 2 ವರ್ಷ ಆಯ್ತು ಸರ್. ಇವಾಗ ದೂರ ಆಗಿ. ಈಗ ಎಲ್ಲಿದ್ದಾನೆ? ಇವಾಗ ಇಲ್ಲೇ ಮನೆಯಾಗಿದ್ದ ಸರ್. ಇವಾಗ ನೋಡ್ರೆ ಊರಿಗೆ ಕಳಿಸಿನ ಅಂತ ಹೇಳ್ತಾರೆ ಸರ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.